ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಗ್ಯಾಸ್ ಸಿಲಿಂಡರ್ ಇದೀಗ ಆಶ್ರಮಗಳಿಗೂ ಕೂಡ ಒಂದು ಸಂಕಷ್ಟ ತಪ್ಪಿದೆ. ಗ್ಯಾಸ್ ಸಿಲಿಂಡರ್ ಸರಿಯಾಗಿ ಸಪ್ಲೈ ಆಗದೇ ಇರುವಂತಹ ಹಿನ್ನೆಲೆಯಲ್ಲಿ ಆಶ್ರಮಗಳಲ್ಲೂ ಕೂಡ ಇದೀಗ ಸಮಸ್ಯೆಗಳು ಉದ್ಭವವಾಗ್ತಾ ಇದೆ. ವೃದ್ಧಾಶ್ರಮ, ಮಕ್ಕಳ ಆಶ್ರಮಗಳಿಗೆ LPG ಸಮಸ್ಯೆ ಆಗಿದೆ. ದೇವರ ಮಕ್ಕಳ ಅನ್ನಕ್ಕೂ ಗ್ಯಾಸ್ ಸಿಲಿಂಡರ್ ಖರೀದಿಸಲಾಗಿದೆ. ಅನ್ನ ಬೇಯಿಸಬೇಕು, ಟೀ ಕುದಿಸಬೇಕು ಅಂತ ಹೇಳಿದ್ರು ಕೂಡ ಯಾವುದಕ್ಕೂ ಗ್ಯಾಸ್ ಇಲ್ಲ. ಪ್ರತಿನಿತ್ಯ ನೂರಾರು ಜನರಿಗೆ ಆಹಾರವನ್ನ ನೀಡುವಂತಹ ಆಶ್ರಮಗಳು ಗ್ಯಾಸ್ ಸಿಲಿಂಡರ್ ಖಾಲಿಯಾಗಿ ಆಶ್ರಮದ ಸಿಬ್ಬಂದಿಗಳು ಆತಂಕದಲ್ಲಿದ್ದಾರೆ. ಆದಷ್ಟು ಬೇಗ ಆಶ್ರಮಗಳಿಗೆ ಗ್ಯಾಸ್ ನೀಡಿ ಅಂತ ಹೇಳಿ ಮನವಿಯನ್ನು ಮಾಡಿಕೊಳ್ತಾ ಇದ್ದಾರೆ. ಆದರೆ ಕಳೆದ ಕೆಲ ದಿನಗಳಿಂದ ಸರಿಯಾಗಿ ಸರಬರಾಜಾಗ್ತಾ ಇಲ್ಲ ಗ್ಯಾಸ್ ಸಿಲಿಂಡರ್ಗಳು. ಈಗಾಗಲೇ ಗ್ಯಾಸ್ ಸಿಲಿಂಡರ್ ಖಾಲಿಯಾಗಿ ಸಿಬ್ಬಂದಿಗಳು ಏನ್ ಮಾಡಬೇಕು, ಹೇಗೆ ಗ್ಯಾಸ್ ಸಿಗಲಿಲ್ಲ ಅಂತ ಹೇಳಿದ್ರೆ ಇರುವಂತಹ ಜನರಿಗೆ ಹೇಗೆ ಊಟ ಹಾಕೋದು, ಮಕ್ಕಳಿಗೆ ಹೇಗೆ ಊಟವನ್ನ ಬಡಿಸೋದು, ವೃದ್ಧರಿಗೆ ಹೇಗೆ ಅಡುಗೆ ಮಾಡಿ ಹಾಕೋದು ಅನ್ನುವಂಥ ಚಿಂತೆಯಲ್ಲಿದ್ದಾರೆ ಸಿಬ್ಬಂದಿಗಳು. ಅಡಿಗೆ ಮಾಡಿಕೊಡೋದು ಹೇಗೆ ಅನ್ನುವಂಥ ಚಿಂತೆ ಒಂದು ಕಡೆ ಆಶ್ರಮದವ್ರದ್ದಾಗಿದ್ರೆ, ಹಾಗಾಗಿ ಮನವಿಯನ್ನ ಮಾಡಿಕೊಡ್ತಾ ಇದ್ದಾರೆ. ಮಧ್ಯಪ್ರಾಚ್ಯದಲ್ಲಿ ಆಗ್ತಾ ಇರುವಂತಹ ಸಂಘರ್ಷ ನೇರವಾಗಿ ಯಾವ ರೀತಿ ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಸಂಕಷ್ಟವನ್ನ ಉದ್ಭವಿಸಿದೆ ಅಂತ ಹೇಳಿ, ಹೋಟೆಲ್ಗೆ ಒಂದು ರೀತಿ ಕಷ್ಟ ಆದರೆ ಇನ್ನೊಂದು ಕಡೆ PG ಮಾಲೀಕರಿಗೂ ಕೂಡ ಸಮಸ್ಯೆ ಆಗಿತ್ತು. ಈಗ ಆಶ್ರಮಗಳಿಗೂ ಕೂಡ ಸಂಕಷ್ಟ ತಟ್ಟಿದೆ. ದೇವರ ಮಕ್ಕಳ ಅನ್ನಕ್ಕೂ ಕೂಡ ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಆಗಿದೆ. ಈ ರೀತಿ ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಆದರೆ ನೇರವಾಗಿ ಅವರ ಆಹಾರ ವ್ಯವಸ್ಥೆಗೆ ಹೊಡೆತ ಬೀಳುತ್ತೆ. ಇನ್ನು ಆರೋಗ್ಯದ ಮೇಲೆಯೂ ಕೂಡ ಪರಿಣಾಮ ಬೀರುವಂತಹ ಸಾಧ್ಯತೆಗಳಿರುತ್ತೆ. ಆಶ್ರಮಗಳಿಗೆ ಆರ್ಥಿಕವಾದಂತಹ ಒತ್ತಡವೂ ಕೂಡ ಹೆಚ್ಚಳವಾಗತ್ತೆ. ದೇವರ ಮಕ್ಕಳ ಅನ್ನಕ್ಕೂ ಈಗ ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಎದುರಾಗಿದೆ. ಗ್ಯಾಸ್ ಸಿಲಿಂಡರ್ ಇಲ್ಲ ಅಂತ ಹೇಳಿದ್ರೆ ಅಡುಗೆ ಮಾಡೋದಕ್ಕಾಗೋದಿಲ್ಲ. ವೃದ್ಧರಿಗೆ, ಮಕ್ಕಳಿಗೆ ಅಡುಗೆ ಮಾಡೋದು ಕೂಡ ಒಂದು ರೀತಿ ಸವಾಲಾಗಿದೆ ಅಂತ ಹೇಳಿ ಸದ್ಯ ಸಿಬ್ಬಂದಿಗಳು ಅಳಲು ತೋಡ್ಕೊಂಡಿದ್ದಾರೆ. ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ಮೊದಲನೇದಾಗಿ ಹಸಿವು ಅನ್ನೋದು ಬಡವ ಆಗಿರಲಿ, ಶ್ರೀಮಂತ ಆಗಿರಲಿ, ಎಲ್ರಿಗೂ ಒಂದೇ. ಬಟ್ ಆದರೆ ಜನಸ್ನೇಹಿ ಆಶ್ರಮದಲ್ಲಿ 160 ಜನಕ್ಕಿಂತ ಹೆಚ್ಚು ಜನ ಇಲ್ಲಿದ್ದಾರೆ. ಸೊ ಇವ್ರಿಗೆಲ್ಲ ಹಸಿವು ನೀಗಿಸೋದು ಎಷ್ಟು ಕಷ್ಟ ಅಂತ ತಮ್ಗೇನಾದರೂ ಗೊತ್ತಾಗಬೇಕು ಅಂದರೆ ಈ ವಿಡಿಯೋನ ಕಂಟಿನ್ಯೂ ಆಗಿ ನೋಡಬೇಕು. ತಾವೆಲ್ಲ ಗಮನಿಸಿದಾಗೆ ಇಡೀ ರಾಜ್ಯದಲ್ಲಿ ಗ್ಯಾಸಿನ ಸಮಸ್ಯೆ ತುಂಬಾ ಎದ್ದು ಕಾಡ್ತಾ ಇದೆ. ವಿಮಾನ ಎಷ್ಟೇ ಮೇಲಾರಾಡಿದ್ರು ಕೂಡ ಆರಂಭ ಮತ್ತು ಅಂತ್ಯ ಭೂಮಿನೇ ಅನ್ನೋದನ್ನ ಮರಿಬಾರ್ದು. ಹಸಿವು ಅನ್ನೋದು ಬಡವನಾಗಿರಲಿ, ಶ್ರೀಮಂತನಾಗಿರಲಿ, ಪ್ರತಿಯೊಬ್ಬನ್ನೂ ಬಿಡೋದಿಲ್ಲ ಅಂತಾನೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು 165 ಜನ ಇರತಕ್ಕಂಥ ಈ ಜಾಗದಲ್ಲಿ ಗ್ಯಾಸಿನ ಅಭಾವ ಅನ್ನೋದು ತುಂಬಾನೇ ಎದ್ದು ಕಾಡ್ತಾ ಇದೆ. ಹಾಗಾಗಿ ಪ್ರತಿದಿನ 165 ಜನ ಒಂದು ಟೈಮ್ ಅಂತ ಹೇಳಿದ್ರೆ ಒಂದು ದಿನಕ್ಕೆ 500 ಜನ ಊಟ ಮಾಡಬೇಕಾಗತ್ತೆ. ಪ್ರತಿದಿನ ಒಂದು ನಾಮಕರಣನೋ ಒಂದು ಮದುವೆನೋ ಮಾಡಿದಷ್ಟು ಕಷ್ಟಕರವಾಗಿ ಇರುತ್ತೆ ಅಂತಾನೆ ಹೇಳ್ಬೋದು. ಇವತ್ತು ಗ್ಯಾಸನ್ನ ವಂಚೋದಕ್ಕೆ ಸಾಧ್ಯ ಆಗದಲೆ ಈಗ ಆಲ್ರೆಡಿ ಆಶ್ರಮ ಅಂತ ಹೇಳಿದ್ರೂ ಕೂಡ 3ರಿಂದ 4 ಸಾವಿರ ಕೊಡಿ, 3 ಸಾವಿರ ಕೊಡಿ, 5 ಸಾವಿರ ಕೊಡಿ ಅಂತ ಕೇಳುವಂತ ಸಂದರ್ಭಕ್ಕೆ ನಾವು ಬಂದ್ಬಿಟ್ಟಿದೀವಿ. ಹಾಗಾಗಿ ಏನ್ ಮಾಡ್ಬೇಕಂತಾನೆ ಗೊತ್ತಾಗ್ತಾ ಇಲ್ಲ, ದಿಕ್ಕು ತೋಚದೆ ಇವತ್ತು ನಾವು ಸೌದೆ ಒಲೆಯ ಮೊರೆ ಹೋಗಿದ್ದೀವಿ ಅಂತಾನೆ ಹೇಳ್ಬೋದು. ಅದೇ ನಾನು ಆಗ್ಲೇ ಹೇಳ್ದಾಗೆ ಟೆಕ್ನಾಲಜಿ ಎಷ್ಟೇ ಮುಂದುವರೆದ್ರೂ ಕೂಡ ಹಸಿವನ್ನ ನೀಗಿಸುವಂತ ಮಾತ್ರೆಯನ್ನ ಯಾರ ಕೈಲೂ ಕಂಡುಹಿಡಿಯೋದಕ್ಕೆ ಸಾಧ್ಯವೇ ಇಲ್ಲ ಅಂತ ನಾನು ಏನ್ ಹೇಳ್ತೀನಿ ನೋಡಿ. ಸೊ ಹಾಗಾಗಿ ಇಲ್ಲಿರ್ತಕ್ಕಂಥ ಎಲ್ಲಾ ದೇವ್ರ ಮಕ್ಕಳು ಪ್ರತಿದಿನ ಹೊಟ್ಟೆ ತುಂಬಾ ಊಟ ಮಾಡಬೇಕು ಅಂದ್ರೆ ನಾವು ತುಂಬಾ ಕಷ್ಟ ಪಡ್ಬೇಕಾಗತ್ತೆ.